ಇವತ್ತ ಡಿಸೆಂಬರ್ 13ನೇ ತಾರೀಕು ಶನಿವಾರ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಕೊಡುಗೆ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಒಂದು ಹೊಸ ಮಾಹಿತಿ ಬಂದಿತ್ತು. ಕಳೆದ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗಿಲ್ಲ. ಇದು ರಾಜ್ಯ ಸರ್ಕಾರ ಗುಳುಂ ಹಂಚಿದೆ ಹಣವನ್ನ, ಈ ಒಂದು ದುಡ್ಡು ಕೊಟ್ಟಿಲ್ಲ ಅಂತ ನಿಮಗೆ ಸದನದಲ್ಲಿ ಗೊತ್ತಾಗಿರುವಂತ ವಿಚಾರ. ಇದ್ರ ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳದ್ದು ಹಣ ಬಂದಿಲ್ಲ. ಟೋಟಲ್ ಆಗಿ 5 ತಿಂಗಳದ್ದು ಹಣ ಬರಬೇಕು ಅಂತ ಮಾಹಿತಿ ಬಂದಿರುವಂತದ್ದು. ಸೊ ಅದೇ ಪ್ರಕಾರ ಬಹಳಷ್ಟು ಮಂದಿ ನನಗೆ ಕೇಳ್ತಿರೋದು ಏನಪ್ಪಾ ಅಂತಂದ್ರೆ, ಸರ್ ನಮ್ಗೆ ಇನ್ನು 3 ಕಂತು ಬರಬೇಕು, 4 ಕಂತು ಬರಬೇಕು, 5 ಕಂತು ಬರಬೇಕು, ನಿಜವಾಗ್ಲೂ ಆ ಒಂದು ಹಣ ಬರಲೇಬೇಕು. ಈಗ ಖುದ್ದಾಗೆ ಸಿಎಂ ಏನಿದ್ರೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಖಾತೆಗಳಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಿಡುಗಡೆ. ಜೊತೆಗೆ ಈಗ ಏನಿದೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳ ಹಣ ಬಿಡುಗಡೆ, ಒಟ್ಟಿಗೆ 10,000 ಹಣ ನಿಮ್ಮ ಖಾತೆಗೆ ಬರಲಿದೆ. ಇಂಥ ಒಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರಿ. ಪ್ರತಿಯೊಬ್ರು ಯಾರ್ಯಾರು ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಂತವ್ರು ವಿಡಿಯೋನ ನೋಡ್ಲೇಬೇಕು. ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ಶೇರ್ ಮಾಡಿ. ಯಾಕಂದ್ರೆ ಇದೇ ರೀತಿಯಾದಂತ ಹೊಸ ಹೊಸ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಪ್ರತಿಯೊಬ್ಬ ಜನರಿಗೂ ಇದನ್ನ ನೀವು ತಲುಪಿಸಬೇಕು. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಈಗ ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಬರ್ತಾ ಇಲ್ಲ. ಇದರ ಒಂದು ಸಮಯ ಬೇಡಪ್ಪ ಅಂತ ಗೃಹಲಕ್ಷ್ಮಿಯರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅಲ್ಲೊಬ್ರಿಗೆ ಇಲ್ಲೊಬ್ರಿಗೆ ಹಣ ಬರ್ತಾ ಇದೆ. ಅದು ಒಂದು ಸ್ವಲ್ಪ ನೆಮ್ಮದಿ ಅನ್ಸಿದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಹಣ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇನ್ನು ನಾವು ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಮುಂದಿನ ಒಂದು ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈಗ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ, ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳದ್ದು ಬಿಡುಗಡೆ, ಒಟ್ಟಿಗೆ ನೀವು ಹಣವನ್ನ ಪಡಿತಾ ಇದ್ರೆ ಹಾಗಾದ್ರೆ ಬನ್ನಿ. ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ಇವತ್ತ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ, ಯಾರೆಲ್ಲ ನೀವು ಹಣವನ್ನ ಪಡಿತಾ ಇದ್ರೆ ಯಾರಿಗೆಲ್ಲ ಬರುತ್ತೆ, ಯಾರಿಗೆಲ್ಲ ಬರಲ್ಲ, ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದೆ. ಯಾಕಂದ್ರೆ ಈಗ ಅವರು ಬಿಡುಗಡೆ ಮಾಡುವಂತ ಸಮಯ ಬಂದೇ ಬಿಡ್ತು. ಯಾಕಂದ್ರೆ ಮಾಡ್ಲೇಬೇಕು. ಯಾಕಂದ್ರೆ 5 ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ ಅದು ನಂಬಿಕೆಯನ್ನ ಉಳಿಸ್ಕೊಳ್ಬೇಕು. ಸ್ವಲ್ಪ ಡಿಲೇ ಆದ್ರೂ ಚಿಂತೆ ಇಲ್ಲ, ನಿಮ್ಮ ಖಾತೆಗಳಿಗೆ ಹಣ 100% ಆಗಿ ಬರುತ್ತೆ. ಬನ್ನಿ ಇದರ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇವತ್ತ ಡಿಸೆಂಬರ್ 13ನೇ ತಾರೀಕು ಶನಿವಾರ ಏನಿದೆ ಗೃಹಲಕ್ಷ್ಮಿಯ ಒಂದು ಹೊಸ ಅಪ್ಡೇಟ್. ಸ್ನೇಹಿತರೆ, ಮೊನ್ನೆ ಒಂದು ರೀಸೆಂಟ್ ಆಗಿ ಸದನದಲ್ಲಿ ಒಂದು ಮಾಹಿತಿ ಗೊತ್ತಾಯ್ತು ನಿಮಗೆ. ಏನಪ್ಪಾ ಅಂತಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಣ ಬರಬೇಕು, ಮತ್ತೆ ಇನ್ನು 3 ತಿಂಗಳದ್ದು ರೀಸೆಂಟ್ ಆಗಿ ಬರಬೇಕು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ದು 5 ತಿಂಗಳ ಹಣ ಬರಬೇಕು ಅನ್ನೋ ಒಂದು ಮಾಹಿತಿ ಗೊತ್ತಾಗಿದೆ. ಸೊ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆದಂತೆಲ್ಲ ಸಿಎಂ ಅವರ ಒಂದು ಗಮನಕ್ಕೆ ಹೋದ ನಂತರ ಅವರು ಏನು ಮುಖ್ಯಮಂತ್ರಿಗಳೇನಿದ್ರೆ ಇಮಿಡಿಯೇಟ್ ಆಗಿ ಈ ಒಂದು ಪೆಂಡಿಂಗ್ ಇರುವಂತ ಹಣ ಅಂದ್ರೆ ಈ ಒಂದು ಮಾರ್ಚ್ ಮತ್ತೆ ಫೆಬ್ರವರಿ ಏನು ಹಣ ಇದೆ ಆ 2 ತಿಂಗಳದ್ದು ಇಮಿಡಿಯೇಟ್ ಆಗಿ ನೀವು ಹಣವನ್ನ ಬಿಡುಗಡೆ ಮಾಡಿ. ಜೊತೆಗೆ ಏನಿದೆ ಈಗ ಸೆಪ್ಟೆಂಬರ್, ಅಕ್ಟೋಬರ್ದು ಈ ಒಂದು ಹಣವನ್ನ ಬಿಡುಗಡೆ ಮಾಡಿ. ಒಟ್ಟು 4 ಕಂತುಗಳ ಹಣ ಏನಿದೆ ಇದನ್ನ ಹಂತವಾಗಿ ಸ್ವಲ್ಪನೇ ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡ್ಬೇಕಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇಮಿಡಿಯೇಟ್ ಆಗಿ ಇದು ಬಿಡುಗಡೆ ಆಗ್ಬೇಕು. ಯಾಕಂದ್ರೆ ಹೆಚ್ಚು ಚರ್ಚೆ ಆದಂತೆಲ್ಲ ಸರ್ಕಾರದ ಮೇಲೆ ಒಂದು ಕೆಟ್ಟ ಒಂದು ನಂಬಿಕೆ ಬರುತ್ತೆ. ಇಮಿಡಿಯೇಟ್ ಆಗಿ ಒಂದು ಹಣವನ್ನ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಅತಿ ಶೀಘ್ರದಲ್ಲಿ ಅಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ. ಸೊ ಇದು ನಿನ್ನೆ ನಡೆದಂತ ಒಂದು ಹೊಸ ಅಪ್ಡೇಟ್. ಏನಪ್ಪಾ ಅಂತಂದ್ರೆ ಈಗ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಣ ಇಮಿಡಿಯೇಟ್ ಆಗಿ ಬಿಡುಗಡೆ ಆಗುತ್ತೆ. ಮತ್ತು ಒಂದು ಸ್ವಲ್ಪ ದಿನ ಗ್ಯಾಪ್ ಆದ ನಂತರ ನಿಮಗೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳದ್ದು, ನವೆಂಬರ್ ತಿಂಗಳದ್ದು, 3 ತಿಂಗಳದ್ದು ಏನಿದೆ ಹಂತವಾಗಿ ಒಂದು 2,000 ಸಾವಿರ ಹಣವನ್ನ ಹಾಕಿಂತ ಹೋಗ್ತಾರೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತಂತ ಮಾಹಿತಿ ಬಂದಿದೆ. ಕಲಬುರಗಿ ಜಿಲ್ಲೆ, ಬಳ್ಳಾರಿ, ವಿಜಯನಗರ, ಮತ್ತೆ ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಹಾವೇರಿ, ಮತ್ತೆ ಕೋಲಾರ, ಬಾಗಲಕೋಟೆ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಹಣ ಇಮಿಡಿಯೇಟ್ ಆಗಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಸೊ ದಯವಿಟ್ಟು ಯಾರ್ಯಾರು ಇನ್ನು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರೆ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬೀಳಬಹುದು. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ಬೇಸತ್ತು ಹೋಗಿದ್ದಾರೆ. ನಮ್ಗೆ 2 ಕಂತು ಬಂದಿಲ್ಲ ಸರ್, 3 ಕಂತು ಬಂದಿಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಬ್ಬರಿಗೆ ಮಾತ್ರ 2,000 ಹಣ ಹೋಗಿರುವಂತದ್ದು, ಬಹಳಷ್ಟು ಮಂದಿಗೆ ಇನ್ನು ಹಣ ಬಂದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ನಿಮ್ಗೆ ಈ ಒಂದು ದಿನ ಬಂದೇ ಬಿಡ್ತು. ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಬರುವಂತ ದಿನ ಇದು. ಸೊ ಇವಾಗ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ. ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗೆ ಹಣ ಬರ್ಬೋದು. ದಯವಿಟ್ಟು ಕಮೆಂಟ್ ಅನ್ನ ತಪ್ಪದೆ ಮಾಡಿ. ಯಾರಿಗೆ ಹಣ ಬಂತು, ಯಾರಿಗೆ ಬಂದಿಲ್ಲ, ಯಾವ ಜಿಲ್ಲೆಗೆ ಬಂತು, ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.